ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಟಿ 2026 ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಮುಂದೆ 2026ರಲ್ಲಿ ನೋಟಿಫಿಕೇಶನ್ ಏನು ಟಿ ನೋಟಿಫಿಕೇಶನ್ ಆಗುತ್ತಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾಕಂತಂದರೆ PST ಮತ್ತು GPT ನೋಟಿಫಿಕೇಶನ್ ಆಗುವಷ್ಟರಲ್ಲಿ ಮತ್ತೊಂದು ಟಿ ಏನಾದರೂ ಆಗ್ಬೋದಾ ಅನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ಅಂದರೆ ಈಗಾಗಲೇ ಅಂದರೆ ಇದೇ ಡಿಸೆಂಬರ್ ತಿಂಗಳಲ್ಲಿ ಟಿ ಎಕ್ಸಾಮ್ ನಡೆದು ರಿಸಲ್ಟ್ ಕೂಡ ಬಂದಿದೆ. ಕೆಲವರು ಟಿ ಪೇಪರ್ 1, ಇನ್ನು ಕೆಲವರು ಟಿ ಪೇಪರ್ 2, ಇನ್ನು ಕೆಲವರು ಎರಡೂ ಒಂದು ಪೇಪರ್ನಲ್ಲಿ ಎಲಿಜಿಬಲ್ ಆಗಿದ್ರಿ. ಅಂಥವ್ರೆಲ್ಲರೂ ಈಗ CETಗೋಸ್ಕರ ನೀವು ಪ್ರಿಪೇರ್ ಆಗ್ತಾ ಇದ್ರಿ. ಇನ್ನು ಕೆಲವರು ಏನಂತಂತಂದರೆ ಕೇವಲ 1-2 ಅಂಕಗಳಿಂದ ಅಥವಾ 5-6 ಅಂಕಗಳಿಂದ ಕೆಲವರು ಟಿಯಿಂದ ವಂಚಿತರಾಗಿದ್ರಿ. ಅವ್ರಿಗೆ ಇರ್ತಕ್ಕಂಥ ಒಂದು ಭಯ ಏನಪ್ಪ ಅಂತಂದರೆ PST ಮತ್ತು GPT ನೋಟಿಫಿಕೇಶನ್ ಆಗುವಷ್ಟರಲ್ಲಿ ಮತ್ತೊಂದು ಟಿ ಆಗುತ್ತಾ ಅಂತಕ್ಕಂಥದ್ದು ಅವರು ಕೇಳ್ತಿರುವಂಥ ಪ್ರಶ್ನೆ. ಮತ್ತು ನನ್ನ ಈ ಹಿಂದಿನ ವಿಡಿಯೋಗಳಿಗೆ ಹಲವಾರು ಕಮೆಂಟ್ಗಳು ಬಂದಿವೆ. ಆ ಕಾರಣದಿಂದಾಗಿ ಮತ್ತೊಮ್ಮೆ ನಿಮಗೆ ಕ್ಲಾರಿಟಿ ಕೊಡೋಣ ಅನ್ನೋಂಥ ಉದ್ದೇಶದಿಂದ ಈ ನೋಟಿಫಿಕೇಷನ್ಗಳು ಆಗುವಷ್ಟರಲ್ಲಿ ಟಿ ನೋಟಿಫಿಕೇಷನ್ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ನಾವು ಇದರಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಆಲ್ರೆಡಿ ಡಿಸೆಂಬರ್ 30, ಇನ್ನೊಂದು ದಿನಕ್ಕೆ 2025 ಮುಗಿಯುವಂಥದ್ದು. 2026ರ ಆರಂಭದಲ್ಲಿ ನಾವು ಇದ್ದೇವೆ. ಈ ಒಂದು 2026ರ ಆರಂಭದಲ್ಲಿ ಬಹುತೇಕ ಜನರದ್ದು ಆಸೆ ಏನಂತಂತಂದರೆ PST GPT ನೋಟಿಫಿಕೇಷನ್ ಆಗಲಿ ಅಂತಕ್ಕಂಥದ್ದು. ಇನ್ನು ಕೆಲವ್ರದ್ದು ಏನಪ್ಪ ಅಂದರೆ PST GPT ನೋಟಿಫಿಕೇಷನ್ ಆಗೋಷ್ಟರಲ್ಲಿ ನಮಗೆ ಟಿ ನೋಟಿಫಿಕೇಷನ್ ಇನ್ನೊಂದು ಆಗಲಿ ಅಂತಕ್ಕಂಥದ್ದು. ಇನ್ನು ಕೆಲವರು ಮುಂದಾಲೋಚನೆಯನ್ನು ಮಾಡಿ ಯಾವುದೇ ಮತ್ತು ಅವ್ರು ಏನು ಮಾಡಿದ್ದಾರೆ ಅಂತಂದರೆ CTETಗೆ ಅಪ್ಲಿಕೇಶನ್ ಹಾಕಿದ್ದೀರಿ. CTET ಕ್ಲಿಯರ್ ಮಾಡಿಕೊಂಡ್ರೆ ನಾವು PST GPT ಬರಿಬೋದು ಅನ್ನೋಂಥ ಆಸೆ ಒಳಗೆ ತಾವೆಲ್ಲರೂ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಈಗ PST ಮತ್ತು GPT ನೋಟಿಫಿಕೇಷನ್ ಆಗೋಷ್ಟರಲ್ಲಿ ಮತ್ತೊಂದು ಟಿ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ನಾವು ಇಂದಿನ ವಿಚಾರವನ್ನು ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ. ಏನಂತಂದರೆ ಇತ್ತೀಚೆಗೆ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ನೀಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ 5267 ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲು ಹಣಕಾಸು ಇಲಾಖೆ ಈಗ ಅನುಮತಿಯನ್ನು ನೀಡಿದೆ ಅಂತ ಅವರು ಹೇಳಿದರು. ಇದು ಕೇವಲ HK ಭಾಗಕ್ಕಾಯಿತು. ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗ್ಬೋದು ಅನಿಸುತ್ತೆ. ಇದು ಕೇವಲ HK ಭಾಗಕ್ಕಾದರೆ ಇನ್ನುಳಿದಂಥ 3 ವಿಭಾಗಗಳಿದೆ. ಅಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ. ಈ 3 ವಿಭಾಗಗಳು ಅಂದರೆ non-HK ಭಾಗ ಏನಿದೆ, ಈ ಒಂದು non-HK ಭಾಗಕ್ಕೆ ಇನ್ನೂ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿಲ್ಲ ಅಂತ ಅವ್ರು ಹೇಳಿದರು. ಹಾಗಾಗಿ non-HK ಭಾಗಕ್ಕೆ ಒಟ್ಟು 5000 ಹುದ್ದೆಗಳಿಗೆ ನಾವು ಅನುಮತಿಯನ್ನು ಪಡ್ಕೊಳ್ತೀವಿ, ಹಣಕಾಸು ಇಲಾಖೆಯ ಅನುಮತಿಯನ್ನು ಪಡ್ಕೊಳ್ತೀವಿ. HK ಭಾಗಕ್ಕೆ ಈಗಾಗಲೇ 5267 ಹುದ್ದೆಗಳಿಗೆ ಈಗ ಅನುಮತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲಾಖೆ ಕಡೆಯಿಂದ ಹಣಕಾಸು ಇಲಾಖೆಗೆ 5000 ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ಕೊಳ್ತೀವಿ ಹುದ್ದೆಗಳಿಗೆ ಅಂತೇಳಿ ಪ್ರಸ್ತಾವನೆ ಹೋಗಬೇಕಾಗುತ್ತೆ. ಆ ನಂತರ ಹಣಕಾಸು ಇಲಾಖೆ ಅದನ್ನು ಒಪ್ಕೊಂಡು ಅನುಮತಿಯನ್ನು ನೀಡಬೇಕಾಗುತ್ತೆ. ಈ ಪ್ರೊಸೆಸ್ ನಡಿಬೇಕಾಗಿತ್ತು ಅಂದರೆ 1 ರಿಂದ 2 ತಿಂಗಳು ಬೇಕಾಗುತ್ತೆ. ಆಲ್ರೆಡಿ ಈಗ ನಾವು ಜನವರಿಗೆ ಬಂದುಬಿಟ್ಟಿದ್ದೀವಿ, ಇನ್ನೊಂದು ದಿನಕ್ಕೆ ಜನವರಿ ಕೂಡ ಬಂತು. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದರೆ ಜನವರಿ ತಿಂಗಳು ಪೂರ್ತಿ ಹಣಕಾಸು ಇಲಾಖೆಗೆ ಮಾಹಿತಿ ಹೋಗ್ಬೋದು. ಹಣಕಾಸು ಇಲಾಖೆಯಿಂದ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಅನುಮತಿ ನೀಡಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಬರ್ಬೋದು. ಹಾಗಾಗಿ ಜನವರಿ ಫೆಬ್ರವರಿಯಲ್ಲಿ ಈ ಪ್ರೊಸೆಸ್ ನಡೆದ್ರೆ ಇನ್ನೊಂದು ವಿಚಾರ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಒಳ ಮೀಸಲಾತಿ ಕಾರಣದಿಂದಾಗಿ ನೇಮಕಾತಿ ಡಿಲೇ ಆಗ್ತಾ ಇರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತೇ ಇದೆ. ಸೊ ಅದೇನಾದರೂ ಅಂದರೆ ಕೋರ್ಟ್ ಕಡೆಯಿಂದ ನೇಮಕಾತಿಯನ್ನು ಮಾಡಿಕೊಡ್ರಿ ಅಂತ ಏನಾದರೂ ಸರ್ಕಾರಕ್ಕೆ ನಿರ್ದೇಶನ ಬಂದರೆ ಸರ್ಕಾರ ಯಥಾಸ್ಥಿತಿ ನೇಮಕಾತಿಯನ್ನು ಪ್ರಾರಂಭ ಮಾಡುತ್ತೆ. ಆ ಕಾರಣದಿಂದಾಗಿ ಸ್ವಲ್ಪ ಅಲ್ಲಿನೂ ಕೂಡ ಡಿಲೇ ಆಗ್ತಿರ್ಬೋದು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಅಂದರೆ ಇದೇನು ಸರ್ಕಾರದ ಕಡೆಯಿಂದ ಸಿಕ್ಕಂಥ, ಇಲಾಖೆ ಕಡೆಯಿಂದ ಸಿಕ್ಕಂಥ ಅಧಿಕೃತ ಮಾಹಿತಿ ಅಲ್ಲ. ಈಗ ನಡೀತಿರುವಂಥ ಘಟನೆಗಳನ್ನು ಆಧರಿಸಿ ನಾನು ಕೇವಲ ಒಂದು ಊಹೆಯ ಮೂಲಕ ನಿಮಗೆ ನೀಡ್ತಿರುವಂಥ ಒಂದು ಮಾಹಿತಿ. ಆ ಕಾರಣದಿಂದಾಗಿ ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು PST ಮತ್ತು GPT ನೋಟಿಫಿಕೇಷನ್ಗಳು ಇನ್ನೂ 3-4 ತಿಂಗಳು ಲೇಟ್ ಆಗ್ಬೋದು. ಹಾಗಾದರೆ ಇಷ್ಟು ಟೈಮ್ ತೊಗೊಂಡಿದ್ದೇ ನಿಜ ಆದರೆ ಅಷ್ಟರೊಳಗಡೆ CTET ಕ್ಲಿಯರ್ ಆಗುತ್ತೆ. ಅಂದರೆ ಕೆಲವರು CTETಯನ್ನು ಬರೆದು CTETಯನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಇನ್ನು ಕೆಲವರಿಗೆ ಭಯ ಏನಪ್ಪ ಅಂದರೆ ಅಲ್ಲಿ ಕೇವಲ 30 ಅಂಕಗಳಿಗೆ ಮಾತ್ರ ಕನ್ನಡದಲ್ಲಿದೆ, ಉಳಿದಂಥವು ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳು ಬರ್ತವೆ. CTET ಕ್ಲಿಯರ್ ಆಗುತ್ತಾ ಇಲ್ಲ ಅಂತಂಥದ್ದು ಕೆಲವರಿಗೆ ಭಯ ಇದ್ದೇ ಇರುತ್ತೆ, ಅದು ಸಹಜ ಕೂಡ. ಹಾಗಾಗಿ CTETಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫರ್ಟ್ ಹಾಕಿ ನೀವು CTET ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿ. ಅದಾಗಿಯೂ ಕೂಡ CTET ಕ್ಲಿಯರ್ ಆಗಲಿಲ್ಲ ಅಂತಂದರೆ ನಿಮಗೆ ಒಂದು ಅವಕಾಶ ಅಂತೂ ನನ್ನ ಪ್ರಕಾರ ಸಿಕ್ಕೇ ಸಿಗುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ PST ಮತ್ತು GPT ನೋಟಿಫಿಕೇಷನ್ ಹೇಗಿದ್ದರೂ ಲೇಟ್ ಆಗುತ್ತೆ.
ಆ ಒಂದು PST ಮತ್ತು GPT ನೋಟಿಫಿಕೇಷನ್ ಆಗುವಷ್ಟರಲ್ಲೇ ಈ 2026 TET ಮತ್ತೊಂದು ಸಾರಿ TET ಆಗ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆ ಕಾರಣದಿಂದಾಗಿ ಯಾರೆಲ್ಲ TETಯಿಂದ ವಂಚಿತರಾಗಿದ್ರಿ ನೋಡಿ, ಕೆಲವ್ರದಂತೂ ಕೇವಲ 1 ಅಂಕ, ಕೆಲವ್ರದ್ದು 2 ಅಂಕಗಳಿಂದ ನೀವು TETಯಿಂದ ವಂಚಿತರಾಗಿದ್ರಿ. ಇನ್ನು ಕೆಲವರಂತೂ ಮೊದಲು ಕ್ವಶನ್ ಪೇಪರ್ನೇ ಮಾರ್ಕ್ ಮಾಡ್ಕೊಳ್ಳೋದು, ಅಂದರೆ ನೀವು TET ಎಕ್ಸಾಮ್ನಲ್ಲಿ ಕೂತ್ಕೊಂಡು ಕ್ವಶನ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ತಾ ಹೋಗಿದ್ರಿ. ಆ ನಂತರ ಅದನ್ನು ನಿಮ್ಮ OMRನಲ್ಲಿ ಶೇಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಈ ಕಾರಣದಿಂದ ಕೆಲವು ಟೈಮ್ ಆಗಿದೆ, ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕರು ನಿಮ್ಮ ಒಂದು OMRನ ಇಸ್ಕೊಂಡಿದ್ರೆ ಅವರು ಇಸ್ಕೊಳ್ತಾರೆ ಅಂತೇಳಿ ಅವಸರದಾಗ ನಿಮ್ಗೆ ತಿಳಿದಿದ್ದಂಥ ಒಂದಷ್ಟು ಕೊನೆಗೆ ಏನಿರ್ತಾವಲ್ಲ 4, 8 ಆ ರೀತಿ ನೀವು ಶೇಡ್ ಮಾಡಿ ಬಂದಿರ್ತೀರಿ. ಈ ರೀತಿ ಶೇಡ್ ಮಾಡಿ ಬಂದು ಈಗ ಪೇಚಾಡ್ತಿರ್ತೀರಿ. ಯಾಕಂದರೆ ನೀವು TETಯಿಂದ ಫೇಲ್ ಆಗಿರೋದು ಕೇವಲ 1 ಅಥವಾ 2 ಅಂಕಗಳಿಂದ. ಅಂದರೆ ನೀವು ಆ ಒಂದು ಕ್ವಶನ್ ಪೇಪರ್ನಲ್ಲಿ ಅದನ್ನೆಲ್ಲ ಮಾರ್ಕ್ ಮಾಡ್ಕೊತ ಆ ರೀತಿ ವೇಟ್ ಮಾಡಲೇಬಾರ್ದು. OMRನ ತೊಗೊಂಡು 1ನೇ ಪ್ರಶ್ನೆಯನ್ನು ಓದ್ತಾ 1ನೇ ಪ್ರಶ್ನೆಗೆ ನೀವು OMRನಲ್ಲಿ ಶೇಡ್ ಮಾಡ್ತಾ ಹೋಗ್ಬೇಕು. ಒಂದು ವೇಳೆ ಆ ಪ್ರಶ್ನೆ ನಿಮ್ಗೆ ಗೊಂದಲ ಇತ್ತು ಆಮೇಲೆ ವಿಚಾರ ಮಾಡಿ ಹಾಕ್ತೀನಿ ಅಂದ್ರೆ ಅಂಥವು ಮಾತ್ರ ಬಿಡಬೇಕು. ಉಳಿದಂಥವು ಎಲ್ಲ ನೀವು ಹಾಕ್ಕೊತ ಹೋಗಿದ್ರಿ ಅಂತಂದರೆ ಇವತ್ತು 1 ಅಥವಾ 2 ಅಂಕಗಳಿಂದ ನೀವು TETಯಿಂದ ವಂಚಿತರಾಗ್ತಿರಲಿಲ್ಲ. ಸೊ ಏನೇ ಇರಲಿ, ಇಂದಿನ ತಪ್ಪುಗಳಿಂದ ನೀವು ನೆಕ್ಸ್ಟ್ ನೀವು ಕಲಿಬೇಕಾಗಿದೆ. ಸೊ ಕಲೀರಿ, ಮುಂದೆ ಆ ರೀತಿ ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಮುಂದೆ 2 ಅವಕಾಶಗಳಿವೆ, ಅಂದರೆ CTET ಮತ್ತು TET. ಹೀಗೆ ಅಂದರೆ TET 2026, TET 2026, CTET ಫೆಬ್ರವರಿ 8ರಂದು ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ CTET ಮತ್ತು TET ಎರಡೂ ನಿಮಗೆ ಅವಕಾಶ ಇದೆ. ಈ ಎರಡರಲ್ಲಿ ಯಾವುದನ್ನಾದರೂ ಒಂದನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ PST ಮತ್ತು GPTಯನ್ನು 100% ನೀವು ಬರಿಬೋದಾಗಿರುತ್ತೆ. ಇದೊಂದು ತಿಳ್ಕೊಂಡ್ಬಿಡಿ. ನಿಜವಾಗ್ಲೂ ಇನ್ನೊಂದು ಸಾರಿ ನೀವು TET ಆಗ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹುತೇಕ ಆಗೇ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಪುನಃ ಮಾಡದೇ ನೀವು ಸರಿಯಾದಂಥ ಪುಸ್ತಕಗಳನ್ನು ಓದೋದಾಗಲಿ ಮತ್ತು OMRಗಳಲ್ಲಿ ಕರೆಕ್ಟಾಗಿ ಶೇಡ್ ಮಾಡುವಂಥದ್ದಾಗಲಿ ಮಾಡಿ ಹಿಂದೆ ನಡೆದಿರ್ತಕ್ಕಂಥ ತಪ್ಪುಗಳು ಮುಂದೆ ಆಗದೇ ಇರೋ ರೀತಿ ನೋಡಿಕೊಂಡು ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ಭರವಸೆಯನ್ನು ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಆದಾಗ್ಯೂ ಕೂಡ ನಾನು ಹೇಳುವಾಗ ಏನಾದರೂ ವಿಷಯವನ್ನು ಬಿಟ್ಟಿದ್ದರೆ ನೀವು ಅದನ್ನು ನೀವು ಕಮೆಂಟ್ ಮೂಲಕ ಪ್ರಶ್ನೆಯನ್ನು ಕೇಳಿ ನಾನು ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.